ಗೆ ಅಂಗೀಕರಿಸಿದ ದ್ವೇಷ ಭಾಷಣ ತಡೆ ವಿಧೇಯಕವನ್ನ ಈವರೆಗೆ ಅಂಗೀಕರಿಸದೆ ತಮ್ಮ ಬಳಿ ಇಟ್ಕೊಂಡಿದ್ದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇದನ್ನ ರಾಷ್ಟ್ರಪತಿಗಳ ಪರಾಮರ್ಶೆಗೆ ಕಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಅವರು 29 ಕಾರಣ ನೀಡಿದ್ದಾರೆ. ಮಸೂದೆಯನ್ನು ಬಿಜೆಪಿ ತೀವ್ರವಾಗಿ ವಿರೋಧಿಸಿತ್ತು. ಸೊ ಈ ಮಸೂದೆ ಬೇಕಾಗೇ ಇಲ್ಲ, ಇದು ಒಂಥರ ಬಿಜೆಪಿಗರನ್ನ ಟಾರ್ಗೆಟ್ ಮಾಡಿಕೊಂಡು, ಅಂದ್ರೆ ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡೇ ಮಾಡ್ತಾ ಇರೋದು ಅನ್ನೋದನ್ನ ಬಿಜೆಪಿಗರು ಹೇಳ್ತಾ ಇದ್ರು. ಸೊ ಈ 29 ಕಾರಣ ಇದೆಯಲ್ಲ, ಅಂದ್ರೆ ಏನೇನು ಕಾರಣ ನೀಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮಸೂದೆ ಒಪ್ಪಿಗೆ ನೀಡದಂತೆ 40 ಮನವಿ ಬಂದಿದೆ ರಾಜ್ಯಪಾಲರಿಗೆ. ಈ ಮಸೂದೆ ಬಿಲ್ಕುಲ್ ನೀವು ಒಪ್ಪಲೇಬೇಡಿ ಅಂತ 40 ಮನವಿ ಬಂದಿದೆಯಂತೆ. ಸೊ ದ್ವೇಷ ಭಾಷಣದ ವ್ಯಾಖ್ಯಾನವೇ ಅಸ್ಪಷ್ಟವಾಗಿದೆ, ಇದೇ ಸರಿ ಇಲ್ಲ, ದ್ವೇಷ ಭಾಷಣ ಅಂತ ಹೇಳ್ತಾ ಇರೋದೇ ಸರಿ ಇಲ್ಲ ಅನ್ನೋದನ್ನು ಇವ್ರು ಹೇಳ್ತಾ ಇದ್ದಾರೆ. ಸೊ ಈ ರೀಸನ್ಸ್ ಏನು, ರಾಜ್ಯಪಾಲರು ಉಲ್ಲೇಖಿಸಿರುವಂತಹ ಪ್ರಮುಖ ಕಾರಣಗಳಿಗೇನು ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಬಿಡೋಣ. ಇವ್ರು ಏನು ಹೇಳ್ತಾ ಇದ್ದಾರೆ ರಾಜ್ಯಪಾಲರು, ನಾನು ಯಾಕೆ ಸಹಿ ಹಾಕಿಲ್ಲ, ನಾನು ಯಾಕೆ ಒಪ್ಪಿಗೆ ಕೊಟ್ಟಿಲ್ಲ, ನೀವೇ ಪರಾಮರ್ಶೆ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ರಾಷ್ಟ್ರಪತಿಗಳಿಗೆ ಅಂತಂದರೆ, ಈ ಮಸೂದೆಯನ್ನು ಉಭಯ ಸದನಗಳು, ನಾಗರಿಕ ಸಮಾಜ ಸಂಸ್ಥೆಗಳು, ಮಾಧ್ಯಮ ಸಂಸ್ಥೆಗಳು, ಸಾಂವಿಧಾನಿಕ ತಂತ್ರಜ್ಞರು ಹಾಗೂ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಅರ್ಥಪೂರ್ಣ ಸಮಾಲೋಚನೆ ನಡೆಸದೆ ಅಂಗೀಕರಿಸಲಾಗಿದೆ. ಇಷ್ಟು ಜನರ ಜೊತೆಗೆ, ಇಷ್ಟು ವರ್ಗಗಳ ಜೊತೆಗೆ ಇವ್ರು ಡಿಸ್ಕಸ್ಸೇ ಮಾಡಿಲ್ಲ ಸರ್ಕಾರದವರು. ಸಾಂವಿಧಾನಿಕವಾಗಿ ಸಂರಕ್ಷಿತ ಪ್ರಜಾಪ್ರಭುತ್ವದ ಚರ್ಚೆಯ ಮೇಲೆ ತೀವ್ರ ನಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ. ಸೊ ಈಗ ನೋಡಿ, ಯಾವುದೋ ಒಂದನ್ನು ನಾವು ಹೇಳಕ್ಕೆ ಹೋಗ್ತೀವಿ ಅಂದರೆ ಕೇಸ್ ಹಾಕ್ಬೋದು, ಇದು ದ್ವೇಷ ಭಾಷಣ ಇವ್ರು ಮಾಡ್ತಾ ಇರೋದು, ಇದು ಸರಿ ಇಲ್ಲ ಅಂತ ಕೇಸ್ ಹಾಕ್ಬೋದು. ಸೊ ಇದು ಪ್ರಜಾಪ್ರಭುತ್ವದ ಚರ್ಚೆಯ ಮೇಲೆ ತೀವ್ರ ನಕಾರಾತ್ಮಕವಾಗಿ ಪರಿಣಾಮವನ್ನು ಬೀರುತ್ತೆ ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಕಾನೂನುಬದ್ಧ ಶೈಕ್ಷಣಿಕ ವಿಮರ್ಶೆ ಅಥವಾ ಸಾರ್ವಜನಿಕ ವಕಾಲತಿಗಾಗಿ ಆನ್ಲೈನ್ ವಿಷಯವನ್ನು ಅನಿಯಂತ್ರಿತವಾಗಿ ನಿರ್ಬಂಧಿಸುವ ತಕ್ಷಣದ ಅಪಾಯ ಕೂಡ ಇದರಿಂದ ಇದೆ. ಮಸೂದೆ ಸಂಬಂಧ ಕೆಲವು ಕಾನೂನು ತೊಡಕುಗಳು ಇದೆ. ಮಿತಿ ಮೀರಿದ ಮತ್ತು ಭಯಾನಕ ಪರಿಣಾಮಗಳನ್ನು ಕೂಡ, ಮಾತಾಡೋದು ದ್ವೇಷ ಭಾಷಣ ಅಂತ ಕೇಸ್ ಹಾಕ್ಬೋದು. ಸೊ ಅದನ್ನು ಹೇಳ್ತಾ ಇದ್ದಾರೆ. ಈ ಮಸೂದೆಯ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮೂಲಭೂತ ಹಕ್ಕನ್ನು ಕಸಿಯುವಂಥ ಗಂಭೀರ ಸಂಕಷ್ಟದ ಮುನ್ಸೂಚನೆ ಆಗಿದೆ. ಸೊ ನಮ್ಮಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವೇನ್ರಿ, ನಾವೇನು ಮಾತಾಡೋಕ್ಕಾಗಲ್ವಾ, ನಾವು ಮಾತಾಡೋಂಗಿಲ್ವಾ ಅಂತ ಏನು ಕೇಳ್ತೀವೋ ಅದನ್ನೇ ಹತ್ತಿಕ್ಕೋ ಕೆಲಸ ಆಗುತ್ತೆ ಇದಾದರೆ ಅಂತ ಹೇಳ್ತಾ ಇದ್ದಾರೆ. ಈ ಮಸೂದೆಯಲ್ಲಿ ದ್ವೇಷ ಭಾಷಣ ಅಥವಾ ದ್ವೇಷ ಅಪರಾಧದ ವ್ಯಾಖ್ಯಾನವು ತುಂಬ ವಿಶಾಲ ಮತ್ತು ಅಸ್ಪಷ್ಟವಾಗಿದೆ. ಅಂದರೆ ಲಿಮಿಟ್ಸ್ ಇಲ್ಲ, ಈ ಥರದ್ದು ಮಾತಾಡಿದ್ರೆ ಮಾತ್ರ ಅನ್ನೋದು ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ರಾಜ್ಯಪಾಲರು. ಬಟ್ ಕಾಂಗ್ರೆಸ್ನವ್ರದ್ದು ಏನು ಅಂತ ನಾನು ಹೇಳ್ತೀನಿ ಆಮೇಲೆ. ಸೊ ಈ ಮಸೂದೆಯು ಉದ್ದೇಶಕ್ಕಿಂತ ಪರಿಣಾಮಕ್ಕೆ ಆದ್ಯತೆ ನೀಡುತ್ತೆ. ಅಂದರೆ ಸತ್ಯವನ್ನು ಮಾತನಾಡಿದ್ರು ಅಥವಾ ಬೌದ್ಧಿಕ ಟೀಕೆ ಮಾಡಿದ್ರು ಸಹ ಯಾರೊಬ್ಬರ ಭಾವನೆಗಳನ್ನು ನೋಯಿಸಿದ ನಿಮ್ಮನ್ನು ಬಂಧಿಸಬಹುದು ಅನ್ನೋದಿದೆ. ಸೊ ಇದು ಇವ್ರು ಹೇಳ್ತಾ ಇರೋದು. ಬಟ್ ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ವರ್ಣ, ಜಾತಿ, ಜನಾಂಗ, ಒಂದು ಪ್ರದೇಶ ಇದ್ರ ಬಗ್ಗೆ ಮಾತಾಡಿದಾಗ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಗಲಾಟೆಗಳೆಲ್ಲ ಆಗ್ತಾ ಇರೋದು ಈ ಥರ ದ್ವೇಷ ಭಾಷಣವನ್ನು ಮಾಡೋದ್ರಿಂದ, ಉತ್ತೇಜನ ಮಾಡೋದ್ರಿಂದ, ಉದ್ದೇಶಪೂರ್ವಕವಾಗಿ ಒಂದು ಸಮುದಾಯ ಅಥವಾ ಒಂದು ಜನಾಂಗ, ಒಂದು ಪ್ರದೇಶವನ್ನು ನೀವು ಇಲ್ಲ ರೊಚ್ಚಿಗೆ ಹೇಳಬೇಕು, ನೀವು ಗಲಾಟೆ ಮಾಡಬೇಕು ಅನ್ನೋ ಥರ ಭಾಷಣ ಮಾಡೋದನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಅಂತ. ಬಟ್ ಓವರಾಲ್ ಆಗಿ ನಾವು ದ್ವೇಷ ಭಾಷಣ ಅಂತ ಬಂದಾಗ ಪ್ರತಿಯೊಂದು ಬರುತ್ತೆ. ಸೊ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುತ್ತರ ಆಗುತ್ತೆ. ನಾನು ಅದಕ್ಕೆ ಇದಕ್ಕೆ ಸಹಿ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಹಂತಕ್ಕೆ ಹೋಗುತ್ತೆ, ಎಲ್ಲಿವರೆಗೂ ಇದು ಫೈಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ.